ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕುಶಾಲಿಗೆ ತರಿಸಿರುವಂಥ ಒಂದಷ್ಟು ಫ್ರಾಕ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಮೀಶೋಯಿಂದ ತರಿಸಿರೋವಂಥದ್ದು. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಬೇಕಂದರೆ ಹೋಗಿ ಚೆಕ್ ಮಾಡಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಈ ಒಂದು ಡ್ರೆಸ್ಗಳದ್ದು ಫ್ರಾಕ್ ನೋಡಿ ಯಾವ ರೀತಿ ಆಗಿದೆ, ಗೌನ್ ಥರ ಲಿಟ್ರಲಿ ತುಂಬಾ ಚೆನ್ನಾಗಿದೆ. ಕಂಪ್ಲೀಟಾಗಿ ತುಂಬ ಜಾಸ್ತಿ ನೆಟ್ಟನ್ನು ಕೊಟ್ಟು ಸ್ಟಿಚ್ ಮಾಡಿದ್ದಾರೆ. ತುಂಬ ಡಿಸೈನರ್ ವೇರ್ ಥರ ಕಾಣಿಸುತ್ತೆ. ನಾವೇ ಬಟ್ಟೆನ ಕೊಟ್ಟು ಹೊಲಿಸ್ತೀವಿ ಅಂತಂದರೆ ಈ ರೀತಿಯಾಗಿರೋವಂಥ ಫ್ರಾಕ್ಗಳಿಗೆ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. ಹಾಗೆಯೇ ಇದು ಇನ್ನೊಂದು ತುಂಬ ಸಿಂಪಲ್ ಆಗಿರೋವಂಥದ್ದನ್ನು ತರಿಸಿದ್ದೆ. ಪ್ಯಾಂಟ್ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ, ಶರಾರ ಥರ. ಮತ್ತು ಟಾಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ರಂಗೋಲಿ ಡಿಸೈನ್ ಥರ ಬಂದಿದೆ. ಇದಕ್ಕೆ ನೆಟ್ಟೆಡ್ ವೇಲ್ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ತುಂಬಾ ಅಫೋರ್ಡಬಲ್ ಪ್ರೈಸಸಲ್ಲಿ ಸಿಗುತ್ತೆ. ಇದಂತೂ ಪ್ರಿನ್ಸಸ್ ಥರ ಕಾಣುತ್ತೆ. ಸ್ಲೀವ್ಸ್ ನೋಡಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ. ಚಿಕ್ಕ ಮಕ್ಕಳಿಗೂ ಕೂಡ ಇಷ್ಟು ಚಿಕ್ಕ ಮಕ್ಕಳಿಗೆ ಈ ರೀತಿಯಾಗೆಲ್ಲ ಮಾಡ್ತಾರಲ್ಲ ಅಂತ ನೋಡೋದಕ್ಕೇ ತುಂಬ ಖುಷಿಯಾಗುತ್ತೆ. ಹಿಂದೆ ಜಿಪ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಪ್ರಿನ್ಸಸ್ ಥರ ಕಾಣಿಸ್ತಾ ಇದ್ದಾಳೆ ಖುಷಿ ಹಾಕಿದಾಗ ಕೂಡ. ಇದ್ರದ್ದು ಎಲ್ಲದ್ರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕಂದರೆ ಹೋಗಿ ಚೆಕ್ ಮಾಡ್ಬೋದು. ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಈ ಒಂದು ಡ್ರೆಸ್ನಲ್ಲಿ ಅಂತೂ. ಇದ್ದಂತೂ ಥೇಟ್ ಪ್ರಿನ್ಸಸ್ ಥರನೇ ಕಾಣ್ತಿದ್ದಾಳೆ ನನ್ನ ಮಗಳು. ನನಗೇ ಎಷ್ಟು ಸಲ ನೋಡಿದ್ರು ಕೂಡ ಅಷ್ಟು ಖುಷಿ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ಲು. ಸೊ ಇವಾಗ ನಾವು ಗುಬ್ಬಿಗೆ ಹೊರಟಿದ್ದೀವಿ. ಗುಬ್ಬಿನಲ್ಲಿ ಯುಗಾದಿ ಸಂಭ್ರಮ ನಡೀತಾ ಇದೆ. ಸೊ ಅಲ್ಲಿಗೆ ಕುಶಾಲಿನಿಗೆ ತಂದಿದ್ದಂಥ ಹೊಸ ಡ್ರೆಸ್ಸು, ಪ್ರೇಯಾಂಶ್ಗೆ ಕೂಡ ಅಷ್ಟೇ ಹೊಸ ಡ್ರೆಸ್ನ ಹಾಕ್ತಾ ಇದ್ದೀನಿ. ಹಬ್ಬಕ್ಕೆ ತಂದಿದ್ದಂಥ ಡ್ರೆಸ್ಗಳಲ್ಲಿ ಇವು ಕೂಡ ಬಂದು ನಾನು ಆಲ್ರೆಡಿ ವಿಡಿಯೋನಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಹಾಗೆಯೇ ಈ ಸಲ ನಾವು ಹಿಂದೆ ಸೀಟಿಗೆ ಹೋಗಿದ್ದು. ಫ್ರಂಟಲ್ಲಿ ಕೂತ್ಕೊಂಡ್ರೆ ಇಬ್ಬರು ಕೂಡ ಫ್ರಂಟಲ್ಲಿ ಕಿತ್ತಾಡ್ತಾರೆ ಡ್ರೈವಿಂಗ್ ಸೀಟ್ಗೆ ಹೋಗೋದಕ್ಕೆ ಅಂತ ಹೇಳಿ. ಅದಕ್ಕೋಸ್ಕರ ಇಲ್ಲಿ ನಾನು ಪ್ರೇಯಾಂಶ್ ಮತ್ತು ಖುಷಿ ಇಬ್ಬರೂ ಕೂಡ ಕೂರಿಸ್ಕೊಂಡು ಹಿಂದೆನಲ್ಲೇ ಕೂತ್ಕೊಂಡಿದ್ದೀನಿ. ನನಗೆ ಹಿಂದೆ ಕೂತ್ಕೊಂಡ್ರೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ. ಬಟ್ ವಿಂಡೋ ತೆಗೆದ್ರೆ ಅಷ್ಟೇನಾಗೋದಿಲ್ಲ. ಸ್ವಲ್ಪ ದೂರ ಅಲ್ವಾ ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ನಾನು ಹಾಕ್ಕೊಂಡಿರೋ ಡ್ರೆಸ್ ಕೂಡ ತುಂಬಾ ಚೆನ್ನಾಗಿದೆ. ಇದರದ್ದು ಲಿಂಕ್ನ ನಾನು ಶೇರ್ ಮಾಡ್ಕೊಳ್ತೀನಿ. ನಾವು ಫಸ್ಟು ಹಾಸ್ಪಿಟಲ್ಗೆ ಹೋಗಿದ್ವಿ. ಪ್ರೇಯಾಂಶ್ಗೆ ಸ್ವಲ್ಪ ಅಲರ್ಜಿ ಆಗಿತ್ತು. ಸೊ ಅಲ್ಲಿ ತೋರಿಸ್ಕೊಂಡು ಮೆಡಿಸಿನ್ಸ್ ಎಲ್ಲ ತೊಗೊಂಡು ಅದಾದಮೇಲೆ ನಾವು ಗುಬ್ಬಿಗೆ ಹೋಗಿದ್ದಂಥದ್ದು. ನನಗೆ ಕೂಡ ಅಷ್ಟೇ ಹುಬ್ಬಿನಲ್ಲಿ ಸ್ವಲ್ಪ ಅಲರ್ಜಿ ಆಗಿತ್ತು. ಎಲ್ಲಿ ತೋರಿಸಿದ್ರು ಕೂಡ ಹೋಗ್ತಾ ಇರಲಿಲ್ಲ. ಸೊ ಈ ಡಾಕ್ಟರ್ ಹತ್ರ ತೋರಿಸ್ದೆ. ಸೊ ತೋರಿಸಿ ಒಂದು ಸ್ವಲ್ಪ ದಿನಕ್ಕೆ ಹೋಗಿತ್ತು. ಅದಾದಮೇಲೆ ನಾನು ಕರೆಕ್ಟಾಗಿ ಮೆಡಿಸಿನ್ಸ್ನ ತೊಗೊಂಡಿರಲಿಲ್ಲ. ಅಂದರೆ ಆಯಿಂಟ್ಮೆಂಟನ್ನು ಹಚ್ಕೊಳ್ತಿದ್ದೆ ಅಷ್ಟೇ. ಟ್ಯಾಬ್ಲೆಟ್ಸ್ನ ಕೊಡೋ ಹಾಗಿರಲಿಲ್ಲ ಆ ಟೈಮ್ನಲ್ಲಿ. ಬ್ರೀಸ್ಟ್ ಫೀಡಿಂಗ್ ಮಾಡ್ತಾ ಇದ್ದಿದ್ದರಿಂದ ಜಸ್ಟು 4-5 ಮಂತ್ಸ್ ಇತ್ತು ಬೇಬಿ. ಆವಾಗ ಕೊಡೋದಿಲ್ಲ ಅಂತ ಹೇಳಿದರು. ಇವಾಗ ಟ್ಯಾಬ್ಲೆಟ್ಸ್ನ ಕೂಡ ಕೊಟ್ಟು ಕಳಿಸಿದ್ರು. ನಾವು ಬಂದ್ವಿ ನೋಡಿ ಯುಗಾದಿ ಸಂಭ್ರಮಕ್ಕೆ. ಮತ್ತು ಅವರೇ ಬೆಳೆ ಬೇಳೆ ಅಂತ ಹೇಳಿ ನಡೀತಾ ಇದೆ. ತುಂಬಾ ಚೆನ್ನಾಗಿತ್ತು. ನನಗೆ ಜ್ಯುವೆಲ್ರೀಸ್ ತುಂಬ ಇಷ್ಟ ಆಯಿತು. ಬೀಡ್ಸ್ ಜ್ಯುವೆಲ್ರಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾವುದೋ ಬಸವೇಶ್ವರ ನಗರಲ್ಲಿರುವಂಥ ಒಂದು ಜ್ಯುವೆಲ್ರಿ ಶಾಪ್ನವರು ಬಂದು ಇಲ್ಲಿ ಸ್ಟಾಲ್ನ ಹಾಕ್ಕೊಂಡಿದ್ರು. ಅಮೇಝಿಂಗ್ ಆಗಿತ್ತು ಕಲೆಕ್ಷನ್ಸ್ ಎಲ್ಲ. ಬಟ್ ನನಗೆ ನೋಡೋದಕ್ಕೆ ಟೈಮ್ ಸಾಕಾಗಲಿಲ್ಲ. ಆ್ಯಂಡ್ ಖುಷಿ ಸಿಕ್ಕಾಪಟ್ಟೆ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ತಿನ್ನೋದ್ರ ಕಡೆ ಜಾಸ್ತಿ ಗಮನನ ಕೊಡ್ತಾಯಿದ್ಲು. ಮುಂದೆ ಮುಂದೆ ಹೋಗ್ತಾಯಿದ್ಲು. ಎಲ್ಲ ಡ್ರೆಸ್ಗಳಾಗಿರ್ಬೋದು, ಇಲ್ಲಿ ಇಳ್ಕಲ್ ಸ್ಯಾರೀಸ್ ಆಗಿರ್ಬೋದು, ಇಳ್ಕಲ್ ಸ್ಯಾರಿಯಿಂದಲೇ ಲಂಗ ಬ್ಲೌಸ್ ಎಲ್ಲ ಮಾಡಿದರು. ಮಕ್ಕಳಿಗೆ ಕೂಡ ಸಿಗ್ತಾಯಿತ್ತು. ಹಾಗೇ ಪ್ರೈಸಸ್ ಕೂಡ ಅಷ್ಟೇ ಸ್ವಲ್ಪ ಅಫೋರ್ಡಬಲ್ ಇತ್ತು. ಕೆಲವೊಂದು ಕಡೆ ಪ್ರೈಸಸ್ ಜಾಸ್ತಿ ಇತ್ತು ನಾರ್ಮಲ್ಗಿದ್ದಕ್ಕಿಂತನೂ. ನೋಡಿ ತೊಗೊಳ್ಬೇಕು ಅಷ್ಟೇ. ನಿಮಗೆ ಯಾವುದು ಬೇಕು ಪ್ರೈಸ್ ಎಲ್ಲ ಕಂಪೇರ್ ಮಾಡಿಕೊಂಡು ನಿಮಗೆ ಗೊತ್ತಾಗುತ್ತಲ್ವ ಒಂದು ಸ್ಯಾರಿ ಪ್ರೈಸು ಎಷ್ಟು ಕೊಡ್ಬೋದು ಏನು ಎಲ್ಲ. ಸೊ ತುಂಬಾ ಡಿಸೈನ್ಸ್ ಚೆನ್ನಾಗಿ ಬಂದಿತ್ತು. ಸ್ಯಾರೀಸ್ ಕೂಡ ಅಷ್ಟೇ ತುಂಬ ವೆರೈಟೀಸ್ ಆಗಿ ತುಂಬ ಶಾಪ್ಸು ಎಲ್ಲವುದು ಕೂಡ ಬಂದಿದ್ದು. ಇಲ್ಲಿ ನೋಡಿ ಮಸಾಜ್ ಮಾಡ್ಕೊಳ್ಳೋವಂಥ ಎಕ್ವಿಪ್ಮೆಂಟ್ ಆಗಿರ್ಬೋದು ಎಲ್ಲವುದು ಕೂಡ ಇದ್ದು. ಮತ್ತು ಈ ಥರದ ಸರಗಳಂತೂ ಬೀಡ್ಸ್ ಕಲೆಕ್ಷನ್ಸ್ ಆಗಿರ್ಬೋದು, ಮತ್ತು ಆ್ಯಂಟಿಕ್ ನೆಕ್ಲೆಸ್ಗಳಾಗಿರ್ಬೋದು, ಹೆವಿ ಚೆನ್ನಾಗಿದ್ದು. ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲರಿಗೂ ಕೂಡ. ತುಂಬ ಜನ ಇದ್ದರು. ತುಂಬ ಕ್ರೌಡ್ ಇತ್ತು. ಅಲ್ಲಿ ಕಾಲಿಟ್ಟು ನಿಂತ್ಕೊಂಡು ನೋಡೋದಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಅಷ್ಟು ಜನ ಹೆಣ್ಮಕ್ಳು ಮುತ್ಕೊಂಡು ಬಿಟ್ಟಿದ್ರು. ಎಲ್ಲದೂ ಕೂಡ ಓಕೆ ಅನಿಸ್ತು. ನಾನು ಇಲ್ಲಿ ಕಿಚನ್ಗೆ ಬೇಕಾಗಿದ್ದಂಥ ಕೆಲವೊಂದಷ್ಟು ಐಟಮ್ಸ್ನ ತೊಗೊಂಡೆ. ಇನ್ನೂ ಕೂಡ ನೋಡಿ ನಿಧಾನಕ್ಕೆ ತೊಗೊಳ್ಬೇಕಿತ್ತು ಕೆಲವೊಂದು ಬೇಕಿದ್ದಂಥದ್ದು. ಬಟ್ ಖುಷಿ ಅವಳನ್ನ ಎತ್ಕೊಂಡು ತೊಗೊಳೋದಕ್ಕಾಗಲಿಲ್ಲ. ಅವಳು ಕೆಳಗಡೆನೇ ಹಿಡಿಯೋದಕ್ಕೆ ತುಂಬ ಹಠ ಮಾಡ್ತಾಯಿದ್ಲು. ಡ್ರೆಸ್ಗಳಂತೂ ನೋಡಿ ಇಷ್ಟು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ತುಂಬ ರೇರ್ ಕಲೆಕ್ಷನ್ಸ್ ಎಲ್ಲ ಸಿಗ್ತಾಯಿತ್ತು. ತುಂಬಾ ಡಿಫ್ರೆಂಟ್ ಆಗಿತ್ತು ಅಂತ ಶಾರ್ಟ್ ಕುರ್ತೀಸ್ ಆಗಿರ್ಬೋದು, ಮತ್ತು ಇಕ್ಕತ್ತು ಸ್ಯಾರೀಸು, ಇಕ್ಕತ್ತು ಡ್ರೆಸ್ಗಳಾಗಿರ್ಬೋದು,
ಮತ್ತು ಹಪ್ಪಳ, ಉಪ್ಪಿನಕಾಯಿ, ಕುರುಕುಲು ತಿಂಡಿಗಳು, ಹೋಮ್ ಮೇಡ್ ಪ್ರಾಡಕ್ಟ್ಸು ಎಲ್ಲದು ಕೂಡ ಬಂದಿತ್ತು. ಹಾಗೆ ಹೆಣ್ಮಕ್ಳಿಗೆ ಈ ರೀತಿಯಾದಂಥ ಸ್ಟ್ರಗ್ಸ್ಗಳು ಮತ್ತು ಉಲ್ಲನಿಂದ ಮಾಡಿರುವಂಥ ಪುಟಾಣಿ ಮಕ್ಕಳ ಬಟ್ಟೆಗಳು ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಹಾಗೆಯೇ ಮಕ್ಕಳಿಗೆ ಆಟ ಆಡೋದಕ್ಕೆ ಕೂಡ ತುಂಬ ಈ ರೀತಿಯಾಗಿ ಎಲ್ಲ ಇತ್ತು. ಮತ್ತು ಈ ಥರದ ಕಾರ್ಗಳಾಗಿರ್ಬೋದು ಎಲ್ಲದು ಕೂಡ ಮಕ್ಕಳಿಗೆ ಕೂಡ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಶ್ರೇಯಾಂಶನ ಕೂಡ ನಾವು ಕೂರಿಸಿದ್ವಿ ಇದಕ್ಕೆ ಓಡಾಡ್ಸೋದಕ್ಕೆ. ಸೊ ಅದಾದಮೇಲೆ ಫುಡ್ ಸ್ಟಾಲ್ಸು ತುಂಬಾ ಇತ್ತು. ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು ನಾವು ತೊಗೊಂಡಿದ್ದಂಥದ್ದು. ಮತ್ತು ಅವರೇ ಬೇಳೆ ಮಾಡಿರೋವಂಥ ಎಲ್ಲ ಸ್ವೀಟ್ಸ್ಗಳು ಎಲ್ಲ ತುಂಬ ಚೆನ್ನಾಗಿ ಇದ್ವು.